ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ. ನಟಿಸುವ ಸಂಬಂಧಗಳು ಯಾವತ್ತಿಗೂ ಶಾಶ್ವತವಲ್ಲ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಅಂತ ಕಾಯುತ್ತಾ ಕುಳಿತಂತೆ. ಮನಸ್ಸಿನಲ್ಲಿ ಕೊಳಕನ್ನ ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ. ಉಳಿಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಮುಖ್ಯ. ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತನಾಡುವ ಇತಿಹಾಸವಿಲ್ಲ, ಆದರೆ ಇತಿಹಾಸದಲ್ಲಿ ಹುಳ ಬೀಳದ ಸಿಹಿ ಇಲ್ಲ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ರೂ ನಾವು ಸಿರಿವಂತರೆ. ಅಲ್ಲಿ ಸಂಪತ್ತು ಇದ್ದರೂ ಮನಸ್ಸೇ ಬಡವಾಗಿದ್ದರೆ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ಅದರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಎಲ್ಲವೂ ಅವರವರ ಇಚ್ಛೆ. ನಮ್ಮ ಪಾಡಿಗೆ ನಾವು ಇರಬೇಕು ಅಷ್ಟೆ. ಮತ್ತೆ ಯಾರಿಗೂ ಭಾರವಾಗದೆ ಇರಬೇಕು. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳುಗಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾಗಿರುತ್ತೆ. ನೋಯಿಸುವವರಿಗೆ ಮೌನವೇ ಉತ್ತರವಾಗಿರಬೇಕು. ಯಾಕಂದ್ರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರವನ್ನ ಕಾಲವೇ ಕೊಡುತ್ತೆ. ನಿಮ್ಮ ಬಾಳನ್ನ ಕೇಳಿ ನೋಡಿ ಎಲ್ಲ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತದೆ. ನಿಮಗೆ ಸಿಗುವ ಬಾಳನ್ನ ಬಿಟ್ಟು ನೋಡಿ ಎಲ್ಲ ಮುಳ್ಳುಗಳು ಗುಲಾಬಿ ಹೂಗಳಾಗ್ತವೆ. ಕೆಲವೊಂದು ಸಲ ನಮ್ಮ ತಪ್ಪು ಇಲ್ಲದಿದ್ರೂ ರಾಜಿಯಾಗಿ ಬಿಡ್ತೇವೆ. ಹಾಗಂತ ಅದು ನಮ್ಮ ಬಲಹೀನತೆಯಲ್ಲ. ನಾವು ನಮ್ಮ ಅಹಂ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವ ಅತ್ಯಮೂಲ್ಯವಾದ ಬೆಲೆ. ಒಂದು ಸಂಬಂಧವನ್ನ ಉಳಿಸಿಕೊಳ್ಳಲು ಎಷ್ಟು ಸಾರಿ ಬೇಕಾದರೂ ಸೋಲ್ಬಹುದು. ಆದರೆ ಅದನ್ನೇ ನಿನ್ನ ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ ಆ ಸಂಬಂಧವನ್ನ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸ್ವಾಭಿಮಾನ ಕೂಡ ತುಂಬಾನೇ ಮುಖ್ಯ, ತಿಳಿದಿರಲಿ. ಮರಣ ಹೊಂದಿದ ನಂತರ ಶವದ ಮೇಲೆ ಬಿದ್ದು ಬಿದ್ದು ಅಳುವ ಸಂಬಂಧಗಳಿಗಿಂತ ಬದುಕಿರುವಾಗ ಜೀವನದಲ್ಲಿ ಕೆಳಗಡೆ ಬೀಳದಂತೆ ಜೊತೆಯಾಗಿ ನಿಲ್ಲುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಹಣವನ್ನ ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನ ಎಸೆಯುತ್ತವೆ. ಕೊಟ್ಟ ಹಣವನ್ನ ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನ ಹಾರಿಸುತ್ತವೆ. ಅಷ್ಟು ಕತ್ತಲೆ ಎಷ್ಟು ದೂರ ಇರುತ್ತವೆ, ಅಷ್ಟೇ ಬೆಳಕು. ಯಾವ ಸಂಬಂಧ ನಮ್ಮ ಕಣ್ಣಿನಿಂದ ನೀರು ತರಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ. ಯಾವ ಸಂಬಂಧ ನಾವು ಅಳುತ್ತಿದ್ದರೂ ಸುಮ್ಮನೆ ಇದ್ದು ಬಿಡುತ್ತೋ ಅಂತೂ ಬಲವಾದ ಸಂಬಂಧ ಮತ್ತೊಂದಿಲ್ಲ. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನ ಹಾಳು ಮಾಡಿಕೊಳ್ಬೇಡ. ಇವತ್ತಿನ ದಿನವನ್ನ ನೀನು ಸರಿಯಾಗಿ ಬಳಸಿಕೋ. ಅದೇ ಬುದ್ಧಿವಂತನ ಲಕ್ಷಣ.